ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಲರ್ಫುಲ್ ಆಗಿರುವಂಥ ಪಾಲಕ್ ಪನ್ನೀರ್ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ರಾತ್ರಿ ಊಟಕ್ಕೆ ಚಪಾತಿ ಜೊತೆ ಮಾಡಿದ್ದೆ, ಚೆನ್ನಾಗಾಗಿತ್ತು. ಇದಕ್ಕೆ ಒಂದು 2 ದೊಡ್ಡ ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಫಸ್ಟು ಚೆನ್ನಾಗಿ ಬಿಡಿಸಿ ನೀರಲ್ಲಿ ಒಂದು 2-3 ಸತಿ ತೊಳೆದು ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಸೊಪ್ಪು ಮುಳುಗೋಷ್ಟು ಸ್ವಲ್ಪ ನೀರು ಹಾಕಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಜೊತೆಗೆ ಇದನ್ನು ಒಂದು 2 ವಿಷಲು ಕೂಗಿಸ್ಕೊಂಡಿದ್ದೀನಿ. ಸೊಪ್ಪಾಗಿರೋದ್ರಿಂದ ಬೇಗ ಬೇಯುತ್ತೆ. ಬೆಂದ ಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು, ಪೂರ್ತಿ ತಣ್ಣಗಾಗೋಕ್ಕೆ. ತಣ್ಣಗೆ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಬೇಕು. ಸೊಪ್ಪು ಬೇಯಿಸಿದ್ದ ನೀರನ್ನು ಕೂಡ ಬಿಸಾಡಬಾರ್ದು, ಮತ್ತು ಪಾಲಕ್ ಪನ್ನೀರ್ ಮಾಡುವಾಗ ಆ ನೀರನ್ನೇ ಉಪಯೋಗಿಸ್ಕೊಬೋದು. ರುಬ್ಕೊಂಡಿದ್ದೀನಿ ನೋಡಿ, ಈ ಥರ ನೈಸ್ ಆಗೋ ಹಾಗೆ ರುಬ್ಕೊಬೇಕು. ನೆಕ್ಸ್ಟು ಒಂದು ಕಡಾಯಿಗೆ ಒಂದು 3-4 ಸ್ಪೂನು ಎಣ್ಣೆ ಬಿಸಿ ಮಾಡಿಕೊಂಡು 1 ಟೀ ಸ್ಪೂನು ಜೀರಿಗೆ, 3-4 ಪಲಾವ್ ಎಲೆ ಮತ್ತು 1 ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಜೀರಿಗೆ ಚಿಟಪಟ ಅಂತ ಸೌಂಡ್ ಬರೋ ತನಕ ಲೋ ಫ್ಲೇಮ್ನಲ್ಲೇ ಹುರಿಬೇಕು. ಇದಕ್ಕೇನು ಎಣ್ಣೆ ಜಾಸ್ತಿ ಬೇಕಾಗಲ್ಲ, ಒಂದು 3-4 ಸ್ಪೂನು ಎಣ್ಣೆ ಹಾಕಿದ್ರೆ ಸಾಕು. ಜೀರಿಗೆ ಹಾಕಿದ ತಕ್ಷಣ ಗಮ್ಮಂತ ಅರೋಮಾ ಬರ್ತಾ ಇದೆ. ಈಗ ಇದಕ್ಕೆ ಒಂದು 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಬೇಕು. ಈರುಳ್ಳಿ ಬೇಯೋಷ್ಟೊತ್ತಿಗೆ ಪನ್ನೀರ್ ಕಟ್ ಮಾಡ್ಕೊಂಬಿಡೋಣ. ಒಂದು 100 ಗ್ರಾಮ್ ಅಷ್ಟು ಫ್ರೆಶ್ ಆಗಿರೋ ಪನ್ನೀರ್ ತೊಗೊಂಡಿದ್ದೀನಿ. 2 ಕಟ್ಟು ಪಾಲಕ್ ಸೊಪ್ಪಿಗೆ 100 ಗ್ರಾಮ್ ಪನ್ನೀರ್ ಸಾಕಾಗುತ್ತೆ. ಇದನ್ನು ಪೀಸಸ್ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಬೋದು. ಸ್ವಲ್ಪ ದೊಡ್ಡದಾಗಿದ್ರೇ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗುತ್ತೆ. ಕೆಲವ್ರಿಗೆ ಪನ್ನೀರ್ ಇಷ್ಟ ಆಗಲ್ಲ ಅಂದವರು ಆಲೂಗಡ್ಡೆನ ಕೂಡ ಬೇಯಿಸಿ ಕಟ್ ಮಾಡಿ ಹಾಕೊಬೋದು. ಇಲ್ಲಾಂದರೆ ಬೇಬಿ ಆಲೂ ಬರುತ್ತಲ್ಲ, ಚಿಕ್ಕದು ರೌಂಡಾಗಿರುತ್ತೋ ಅದನ್ನು ಕೂಡ ಬೇಯಿಸಿ ಹಾಕೊಬೋದು, ಅದು ಚೆನ್ನಾಗಿರುತ್ತೆ. ಬಟ್ ಪನ್ನೀರು ಸ್ವಲ್ಪ ಹೆಲ್ತ್ಗೆ ಒಳ್ಳೆಯದು. ಆಲೂಗಡ್ಡೆ ಹಾಕಿದ್ರೇ ಟೇಸ್ಟ್ ಬೇರೆ, ಮತ್ತು ಪನ್ನೀರ್ ಹಾಕಿದ್ರೇ ಟೇಸ್ಟ್ ಬೇರೆ ಬರುತ್ತೆ. ಈ ಕಡೆ ಈರುಳ್ಳಿನೂ ಚೆನ್ನಾಗಿ ಬೆಂದಿದೆ. ಇದಕ್ಕೆ 1 ಸ್ಪೂನು ಚಿಲ್ಲಿ ಪೌಡರು ಮತ್ತು 3/4 ಸ್ಪೂನು ಕೊರಿಯಂಡರ್ ಪೌಡರ್ ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಒಂದು ಅರ್ಧ ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈರುಳ್ಳಿಗೆ ಮಸಾಲ ಎಲ್ಲ ಹಿಡಿಬೇಕು. ಇದಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಪನ್ನೀರ್ ಕೂಡ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. ಒಂದು ಅರ್ಧ ನಿಮಿಷ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಬೇಕು. ಆವಾಗ ಪನ್ನೀರ್ಗೆ ಈರುಳ್ಳಿ ಮತ್ತು ಬೇರೆ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಗಮ್ಮಂತ ಅರೋಮಾ ಬರುತ್ತೆ. ಈ ಥರ ಪನ್ನೀರನ್ನ ಒಂದು 2 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ರೋಸ್ಟ್ ಮಾಡೋದ್ರಿಂದ ಪನ್ನೀರು ಕ್ರಿಸ್ಪಿನೆಸ್ ಬರುತ್ತೆ, ಮತ್ತು ಸ್ವಲ್ಪ ಹಸಿ ಅನಿಸೋದು ಪನ್ನೀರು ಅದು ಹೋಗುತ್ತೆ. ಪನ್ನೀರ್ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೇ ನಾವು ಗ್ರೈಂಡ್ ಮಾಡ್ಕೊಂಡಿದ್ದಂಥ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಒಳ್ಳೆ ಕಲರ್ ಬಂದಿದೆ, ಗ್ರೀನ್ ಕಲರಿಗೆ. ಈ ಪಾಲಕ್ ಪನ್ನೀರು ಸಣ್ಣ ಮಕ್ಕಳು ಕೂಡ ಕೊಡ್ಬೋದು. ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು ಹೆಲ್ತ್ಗೆ. ಮತ್ತು ಸೊಪ್ಪು ಬೇಯಿಸ್ಕೊಂಡಿದ್ದು ನೀರಿತ್ತಲ್ಲ, ಆ ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಹೈ ಫ್ಲೇಮಲ್ಲಿ. ಇವಾಗ ಸ್ವಲ್ಪ ತೆಳ್ಳಗೆ ಕಾಣಿಸ್ತಾ ಇದೆ. ಕುದಿತಾ ಇದು ಥಿಕ್ನೆಸ್ ಬರುತ್ತೆ. ನೋಡಿ, ಬಿಸಿ ಪಾಲಕ್ ಪನ್ನೀರು ರೆಡಿ ಆಗ್ತಾ ಇದೆ. ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂದವರು ಇನ್ನೂ 1-2 ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕೊಬೋದು ಸೊಪ್ಪು ಬೇಯಿಸುವಾಗಲೇ. ಲಾಸ್ಟಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು, ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ಇದು ಅಂಗಡಿಯಿಂದ ತಂದಿದ್ದಲ್ಲ, ಮನೆಯಲ್ಲೇ ಮಾಡಿದ ಕ್ರೀಮು. ಗಟ್ಟಿ ಹಾಲಿನ ಕೆನೆನ ಮಿಕ್ಸರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಸಾಫ್ಟ್ ಮಾಡಿಕೊಂಡು ಅದನ್ನು ಸೇರಿಸ್ತಾ ಇದ್ದೀನಿ. ಇದು ಕ್ರೀಮ್ ಹಾಕೋದ್ರಿಂದ ಪಾಲಕ್ ಪನ್ನೀರು ಒಳ್ಳೆ ರಿಚ್ನೆಸ್ ಕೊಡುತ್ತೆ, ಮತ್ತು ತಿಕ್ಕಾಗಿ ಕೂಡ ಆಗುತ್ತೆ. ಕ್ರೀಮ್ ಹಾಕೋದ್ರಿಂದ ಟೇಸ್ಟು ಮತ್ತು ಫ್ಲೇವರ್ ಕೂಡ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಇವತ್ತು ಮಾಡಿರೋ ಪಾಲಕ್ ಪನ್ನೀರು ಒಂದು 7-8 ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ. ಇದು ಚಪಾತಿ, ರೋಟಿ, ಪೂರಿ ಮತ್ತು ಕುಲ್ಚಾ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ನೋಡಿ, ಕ್ರೀಮು ಎಲ್ಲ ಚೆನ್ನಾಗಿ ಮೆಲ್ಟಾಗಿ ಹೊಂದ್ಕೊಂಡಿದೆ. ಬಿಸಿ ಪಾಲಕ್ ಪನ್ನೀರು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.